ಆದ್ರೆ ಎಲ್ಲ ಒಂದು ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1200ಕ್ಕಿಂತ ಅಧಿಕ ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಮಹಿಳೆಯರು ಪುರುಷರು ಅರ್ಜಿಯನ್ನ ಸಲ್ಲಿಸಬಹುದು. ತುಂಬಾ ಜನ ಕಾಯ್ತಾ ಇದ್ರೆ ಸರ್ ಕರ್ನಾಟಕ ರಾಜ್ಯದಲ್ಲಿ ಕರೆದ್ರೆ ತಿಳಿಸಿ ಅಂತೇಳಿ. ಈಗ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆನೆ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಪರೀಕ್ಷೆ ಅಂತೂ ಇರೋದಿಲ್ಲ, ನೇರವಾಗಿ ಸಂದರ್ಶನ ಮುಖಾಂತರವಾಗಿ ಮಾತ್ರ ಆಯ್ಕೆಯನ್ನು ಮಾಡ್ತಾರೆ. ಹೌದು ಸ್ನೇಹಿತರೆ, ನೇರವಾಗಿ ಸಂದರ್ಶನ ಮುಖಾಂತರ ಮಾತ್ರ ಇರತ್ತೆ. ಅಂದ್ರೆ ಡೈರೆಕ್ಟ್ ಸಂದರ್ಶನ ಪಡೆದ ಮೇಲೆ ಮುಗೀತು. ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ. ನೆಕ್ಸ್ಟ್ ನಿಮಗೆ ಆಯ್ಕೆ ಪ್ರಕ್ರಿಯೆ ಅಂದ್ರೆ ನೀವೇನಾದ್ರೂ ಸೆಲೆಕ್ಟ್ ಆತಂದ್ರೆ ಸಂದರ್ಶನದಲ್ಲಿ ಇಮೇಲ್ ಮೂಲಕ ನಿಮಗೆ SMS ಕಳಿಸ್ಕೊಡ್ತಾರೆ. ಅದ್ರ ಬಳಿಕ ನೀವೇನಾದ್ರೂ ಇಮೇಲ್ ಮೂಲಕ ಬರಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ತಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಯಾವ ಒಂದು ಸಂಸ್ಥೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ, ಎಷ್ಟು ಪೋಸ್ಟ್ ಖಾಲಿ ಇರತ್ತೆ, ಹೇಗೆ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ಯಾವುದೇ ರೀತಿಯಾಗಿ ಗೊಳಫರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಅಫಿಷಿಯಲ್ ಆಗಿರೋಂಥ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಅಧಿಸೂಚನೆ ರಿಲೀಸ್ ಮಾಡಿದಂಥ ದಿನಾಂಕ 10/6/2025 ಅಧಿಸೂಚನೆ ಆಗಿರತ್ತೆ. 10/6/2025 ನೋಟಿಸ್ ಆಗಿರತ್ತೆ. ಮತ್ತು ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗುವಂತ ದಿನಾಂಕ 25/6/2025 ಅವ್ರು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಅಫಿಷಿಯಲ್ ಆಗಿರುವಂತ ನೋಟಿಸ್ ದಲ್ಲಿ ಯಾವಾಗ ಹೋಗ್ಬೇಕಂತ ಹೇಳಿ ಇಲ್ಲಿದೆ ನೋಡಿ. 25/6/2025 ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಎಲ್ಲೆಲ್ಲಿ ಸಂದರ್ಶನ ಇರತ್ತೆ ಆ ಒಂದು ವಿಳಾಸ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ವಿಳಾಸ ಸಂಪೂರ್ಣ ನೋಡ್ಕೋಬಹುದು, ಎಲ್ಲಿ ಹೋಗ್ಬೇಕು ಏನು ಅಂತ ಹೇಳಿ. ಒಂದು ಮಂಗಳೂರಿನಲ್ಲಿ ಹೋಗ್ಬೋದಾಗಿರತ್ತೆ, ಅಥವಾ ಅಲ್ಲೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ಮಂಗಳೂರಿನಲ್ಲಿ ಹೋಗ್ಲಿಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಹೋಗ್ಬೋದು. ಈ ಎರಡು ಪ್ರಕಾರಾಗಿ ಹೋಗ್ಬೋದಾಗಿರತ್ತೆ. ಒಂದು ಬೆಂಗಳೂರು ಅಥವಾ ಮಂಗಳೂರು ಎರಡು ವಿಭಾಗದಲ್ಲಿ ಹೋಗ್ಬೋದು. ನಿಮ್ಗೆ ಎಲ್ಲಿ ಇಷ್ಟ ಅಲ್ಲಿ ಹೋಗಿ ಸಂದರ್ಶನ ಪಡ್ಕೋಬಹುದು. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಕರ್ನಾಟಕ ರಾಜ್ಯದ ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಅಂದ್ರೆ MRPL ದಲ್ಲಿ ಅರ್ಜಿ ಕರೆದಿದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ MRPL ದಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಅಂದ್ರೆ ಪೆಟ್ರೋಲ್ ಬಂಕ್ ದಲ್ಲಿ ಖಾಲಿ ಇರತ್ತೆ. ಈ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ನಿಮ್ಗೆ ಗೊತ್ತಿರುವಂತ ದೈನಂದಿನ ಕೆಲಸ ಏನಿರತ್ತೆ ಅದು ನಿಮಗೆ ಗೊತ್ತೇ ಇರತ್ತೆ. ಒಂದು ಪೆಟ್ರೋಲ್ ಬಂಕ್ ಕೊಡ್ತಾರೆ ನಿಮಗೆ ಸರ್ಕಾರದ ನಿಯಮಗಳ ಪ್ರಕಾರ. ಆ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಏನ್ ಕೆಲಸ ಮಾಡ್ಬೇಕು ಅವರಾಗಿ ಹೇಳ್ತಾರೆ. ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಹೇಳಿ ನಿಮ್ಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಅದ ನಂತರ ಕೆಲಸ ಬರತ್ತೆ ಮತ್ತು ಸಂಬಳ ಕೂಡ ಬರತ್ತೆ. ಈ ರೀತಿಯಾಗಿ ಆಗಲೇ ತಿಳಿಸ್ಕೊಟ್ಟಿರುವಂತ ಇದು MRPL ದಲ್ಲಿ ಖಾಲಿ ಇರುವಂತಹ ಪೋಸ್ಟ್. ಟೋಟಲ್ ಆಗಿ 1,000ಕ್ಕಿಂತ ಅಧಿಕ ಎಷ್ಟು ಹುದ್ದೆಗಳಂತ ಮೆನ್ಷನ್ ಅಂತೂ ಮಾಡಿಲ್ಲ. 1,000ಕ್ಕಿಂತ ಅಧಿಕ ಇರತ್ತೆ. ಮತ್ತು ಹುದ್ದೆ ಹೆಸರು ನೋಡಿ ಸ್ನೇಹಿತರೆ, ಪದವೀಧರ ತಂತ್ರಜ್ಞ, ಅದ ನಂತರ ತರಬೇತಿದಾರ ವಿದ್ಯಾರ್ಥಿ, ತಂತ್ರಜ್ಞ ಆಪರೇಟರ್ಸ್ ತರಬೇತಿದಾರ ವಿದ್ಯಾರ್ಥಿ ಮತ್ತು ಪದವೀಧರ ಆಪರೇಟರ್ಸ್ ಗಳಿಗೆ ಖಾಲಿ ಇರತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪೋಸ್ಟ್ ಹೆಸರು. ಎಂಗೇಜ್ಮೆಂಟ್ ಗ್ರಾಜುಯೇಟ್, ಅದ ನಂತರ ಟೆಕ್ನಿಕಲ್ ಡಿಪ್ಲೊಮಾ ಅಪ್ರೆಂಟಿಸ್ ಮತ್ತು ಅಪ್ರೆಂಟಿಸ್ ಟ್ರೈನ್. ಈ ಒಂದು ಟ್ರೈನಿಂಗ್ ಸಂಬಂಧಪಟ್ಟಂತೆ ಆರ್ಟಿಕಲ್ 1961 ಅಡಿಯಲ್ಲಿ ಅರ್ಜಿಯನ್ನ ಕರೆದಿರ್ತಾರೆ. ಅಪ್ರೆಂಟಿಸ್ ಅಂತ ಹೇಳಿ ಇಲ್ಲಿನೂ ಅಪ್ಲೈ ಮಾಡಬಹುದು. ಟ್ರೈನಿಂಗ್ ಕೂಡ ಕೊಡ್ತಾರೆ. ಇನ್ನು ವಿದ್ಯಾರ್ಹತೆ ಏನಾಗಿರ್ಬೇಕು ನೋಡಿ, ಪದವೀಧರ ಆಪರೇಟರ್ಸ್ ಹುದ್ದೆಗಳಿಗೆ ಪದವಿ ಪಾಸ್ ಆಗಿರ್ಬೇಕು. ಪದವೀಧರ ಆಪರೇಟರ್ಸ್ ಹುದ್ದೆಗಳಿಗೆ ಪದವಿ ಪಾಸ್ ಆಗಿರ್ಬೇಕಾಗತ್ತೆ. ಅದ್ರ ಬಳಿಕ ನಿಮ್ಮೊಂದು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಡಿಪ್ಲೊಮಾ ಆಪರೇಟರ್ಸ್ ತರಬೇತಿದಾರರಿಗೆ ಅಪ್ಲೈ ಮಾಡಬಹುದು. ಡಿಪ್ಲೊಮಾ ಆಪರೇಟರ್ಸ್ ತರಬೇತಿದಾರರಿಗೆ ಡಿಪ್ಲೊಮಾ ಪಾಸ್ ಆದವರು ಮತ್ತು ತರಬೇತಿದಾರ ಹುದ್ದೆಗೆ ಅಪ್ರೆಂಟಿಸ್ ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಏಜ್ ಎಷ್ಟಾಗಿರ್ಬೇಕು, ಅದ ನಂತರ ಎಜುಕೇಶನ್ ಏನಾಗಿರ್ಬೇಕು, ಅನ್ಯೋನ್ಯತೆ, SSLC, ದ್ವಿತೀಯ PUC, ಡಿಪ್ಲೊಮಾ, ಡಿಗ್ರಿ ಇದೆಲ್ಲ ಪ್ರೂಫ್ ಕೇಳಿದ್ದಾರೆ ಅವರು. ಆಧಾರ್ ಕಾರ್ಡು, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಅವರು. ಡಾಕ್ಯುಮೆಂಟ್ಸ್ ಇದೆ ಇದು, ಅದರ ಮುಂದ್ಗಡೆ ತಿಳಿಸ್ಕೊಡ್ತೀನಿ ಡಾಕ್ಯುಮೆಂಟ್ಸ್. ಏನ ವಯೋಮಿತಿ ಎಷ್ಟಾಗಿರ್ಬೇಕು ಅಂದ್ರೆ ನಿಮಗೆ ವಯೋಮಿತಿ ಅರ್ಜಿ ಪ್ರೂಫ್ ಕೇಳಿದ್ದಾರೆ ಅವರು. 18 ವರ್ಷದಿಂದ ಸುಮಾರು 25 ವರ್ಷ ಅಥವಾ 30 ವರ್ಷ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಅವ್ರು ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ. ಏನು ಆಯ್ಕೆ ವಿಧಾನದಲ್ಲಿ ಸಂದರ್ಶನ ಮಾತ್ರ ಇರತ್ತೆ, ಅದ್ರ ಮುಗಿತ ಯಾವುದೇ ರೀತಿಯಾಗಿ ಇರೋದಿಲ್ಲ. ಇನ್ನು ನೇರವಾಗಿ ಸಂದರ್ಶನಕ್ಕೆ ಹೋಗೋದ್ರಿಂದ ಯಾವ ಒಂದು ವಿಳಾಸಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕು, ಚಾಣಕ್ಯ ವಿಶ್ವವಿದ್ಯಾಲಯ ಗ್ಲೋಬಲ್ ಕ್ಯಾಂಪೀನ್ HR 648 ಹರಳೂರು ಪುನ್ನಲಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ ದೇವನಹಳ್ಳಿ ಬೆಂಗಳೂರು. ಇದಕ್ಕೆ ಒಂದು ಹೋಗ್ಬೋದು ಅಥವಾ ಮಂಗಳೂರಿನಲ್ಲಿ ಹೋಗ್ಬೋದು. ನಿಮ್ಗೆ ಎಲ್ಲಿ ಇಷ್ಟ ಅನ್ಸುತ್ತೆ ಆಗಲಿ ಹೋಗಿ. ಮತ್ತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ
ಈ ಒಂದು ವೆಬ್ಸೈಟ್ ಹೋಗಿ ಚೆಕ್ ಅನ್ನ ಮಾಡ್ಕೋಬಹುದಾಗಿರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದು ಮೊಟ್ಟ ಮೊದಲ ಬಾರಿಗೆ ತಿಳಿಸ್ಕೊಡ್ತಾ ಇರೋದು. ಇನ್ನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇಲ್ಲಿ ಕೇಳುವಂತ ಮೊದಲನೇ ಡಾಕ್ಯುಮೆಂಟ್ಸ್ ನಿಮ್ಮೊಂದು ಆಪರೇಟಿವ್ಸ್ ಟ್ರೈನಿಂಗ್ ಗೆ ಸಂಬಂಧಪಟ್ಟಂತೆ ಪ್ರೂಫ್ ಕೇಳಿದ್ದಾರೆ. ಅದರ ಬಳಿಕ ನಿಮ್ಮೊಂದು ಏಜ್ ಪ್ರೂಫ್ ಕೇಳಿದ್ದಾರೆ. ಎಜುಕೇಶನ್ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ. SSLC, ಡಿಗ್ರಿ, ಡಿಪ್ಲೊಮಾ, ಅದ ನಂತರ ಏನಾದರೂ ದ್ವಿತೀಯ PUC ಮಾಡಿತ್ತಂದ್ರೆ ಅದು ಕೂಡ ಒಂದು ಪ್ರೂಫ್ ಬೇಕಾಗತ್ತೆ. ಪ್ರೂಫ್ ನಿಮ್ಮ ಒಂದು ಪರ್ಸೆಂಟೇಜ್ಗೆ ಸಂಬಂಧಪಟ್ಟಂತೆ ಪ್ರೂಫ್, ಕಾಸ್ಟ್ ಸರ್ಟಿಫಿಕೇಟು, SC ST ಇದ್ದೀರಾ ಅಥವಾ OBC ಅಭ್ಯರ್ಥಿ ಇದ್ದೀರಾ ಅಥವಾ ಎಲ್ಲ ಒಂದು ವರ್ಗದವರು, ಏನಾದರೂ ಅಂಗವೈಕಲ್ಯತೆ ಒಳಗಾಗಿತ್ತಂದ್ರೆ PWBD ಸರ್ಟಿಫಿಕೇಟು, ನಿಮ್ಮೊಂದು ಆಧಾರ್ ಕಾರ್ಡು, ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗತ್ತೆ. ಎರಡು ಕೇಳಿದ್ದಾರೆ ನೋಡಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಇರತ್ತೆ. ಒಂದು ಕಾಪಿ ಕೇಳಿದ್ದಾರೆ, 2 ಫೋಟೋ ಕಾಪಿ, ಅದ ನಂತರ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಕೇಳಿದ್ದಾರೆ ಅಥವಾ ಒರಿಜಿನಲ್ ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಸಂದರ್ಶನಕ್ಕೆ ಹೋಗೋ ಸಮಯದಲ್ಲಿ ಡಾಕ್ಯುಮೆಂಟ್ಸ್ ಒರಿಜಿನಲ್ ತೆಗೆದುಕೊಂಡೋಗಿ ತುಂಬಾ ಉಪಯೋಗ ಆಗತ್ತೆ. ಇದೊಂದು ಕೇಳ್ತಾ ಇರೋದು. ಪರ್ಸೆಂಟೇಜ್ ಎಷ್ಟೆಷ್ಟು ಇರಬೇಕು ಅಂದ್ರೆ ಇದರಲ್ಲಿ ಯುವರ ಅಭ್ಯರ್ಥಿಗೆ 50%, ಅದ ನಂತರ OBC ಅಭ್ಯರ್ಥಿ 45%. ಇಲ್ಲಿ ನೋಡಿ, SC ST ಅಭ್ಯರ್ಥಿ ಸಂಬಂಧಪಟ್ಟಂತೆ 40%, OBC ಅವರಿಗೆ 45, ಯುವರ ಅಭ್ಯರ್ಥಿಗೆ 55. ಇದನ್ನೆಲ್ಲ ನೋಡ್ಬೇಕು. ನೇರವಾಗಿ ಸಂದರ್ಶನ ಪಡೆಯುವಂತ ದಿನಾಂಕ 25/6/2025 ಸಂದರ್ಶನಕ್ಕೆ ಹೋಗ್ಬೇಕು. ಇದು ವಿಳಾಸ ಇದೆಯಲ್ಲ, ಇದೇ ಒಂದು ವಿಳಾಸಕ್ಕೆ ಎಲ್ಲ ಒಂದು ವಿದ್ಯಾರ್ಥಿಗಳು ಹೋಗ್ಬೋದಾಗಿರತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಪ್ರತಿಯೊಬ್ಬರು ಮಂಗಳೂರಿನಲ್ಲಿ ಕೆಲಸ ಇರತ್ತೆ. ಆಯ್ಕೆದ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು.